ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ಗುಂಜಾವತಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಾನ್ಯ ಶ್ರೀ ಸಿ.ಕೆ. ಅಶೋಕ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾನು 1980ರ ಪೂರ್ವದಲ್ಲಿ ಎಮರ್ಜೆನ್ಸಿ ಇತ್ತಲ್ಲ, ಅವಾಗ ನಾನು ಸಣ್ಣವನಿದ್ದೆ. ಅವತ್ತಿನ ಒಂದು ಪರಿಸ್ಥಿತಿಗೆ ಅದನ್ನು ಕಂಡು ಅದು ರಾಮಕೃಷ್ಣ ಹೆಗಡೆ ಅವರ ಒಂದು ರಾಜಕೀಯ ಇದರಲ್ಲಿ ಅವರ ಒಂದು ಗುರುತ್ವದಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದೆ. ಅವರ ಒಂದು ಪ್ರೋತ್ಸಾಹದ ಮೇಲೆ ಪ್ರವೇಶ ಮಾಡಿದ್ರೆ. ಓಕೆ, ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಏನಾದರೂ ಮಾಡಿದ್ರು ಸರ್ ತಾವು? ಇಲ್ಲ, ನಾನು ಅದಕ್ಕಿಂತ ಮುಂಚೆ ಅಂದ್ರೆ ನನ್ನ ರಾಜಕೀಯ ಪ್ರವೇಶ ಸಾರ್ವಜನಿಕ ರಂಗದ ಪ್ರವೇಶ ಅಂದರೆ ಯುವಕ ಸಂಘದ ಅಧ್ಯಕ್ಷನಾಗಿ ನಾನು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ರಂಗದಲ್ಲಿ ನನ್ನ ಪ್ರವೇಶ. ಅವಾಗಿಂದ ಈ ಗ್ರಾಮದಲ್ಲಿ ಬಹಳ ಹಿಂದುಳಿದ ಒಂದು ಜಂಗಲ್ ಪ್ರದೇಶ ಇಲ್ಲಿ. ಅವಾಗ ಇಲ್ಲಿ ಒಂದು ಡಾಂಬರ್ ರಸ್ತೆ ಕೂಡ ಇರಲಿಲ್ಲ. ಪೂರ್ತಿ ಒಂದು ಬಾಂಬು ಬೆಳೆ ಇದ್ದಂತ ಅಂದ್ರೆ ಮಧ್ಯಾಹ್ನದ ಬಿಸಿಲು ಕೂಡ ರೋಡಿಗೆ ಬೆಳೆದೇ ಇರುವಂತ ದಟ್ಟವಾದ ಅರಣ್ಯ ಪ್ರದೇಶ ಆದಂತ ಏರಿಯಾ ಇತ್ತಿದ್ದು. ಅವಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ, ಶಾಲಾ ಬಿಲ್ಡಿಂಗ್ ಇರಲಿಲ್ಲ. ಒಂದು ಗೌಳಿ ದಡ್ಡಿಯಲ್ಲಿ ಒಂದು ಜೋಪಡಿಯಲ್ಲಿ ಒಬ್ರು ಹಿಂದೆ LK ಹೊಸಕೋಟೆ ಅಂತ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನವ್ರು ಒಬ್ರು ಇಲ್ಲಿ ದಡ್ಡಿಯೊಳಗೆ ಜೋಪಡಿ ಮಾಡ್ಕೊಂಡು ಶಿಕ್ಷಣ ಕಲಿಸ್ತಾ ಇದ್ರು. ಆವತ್ತಿನ ಆ ಪರಿಸ್ಥಿತಿಯನ್ನ ಇದು ಮಾಡಿ ನಾವೇನಾದ್ರೂ ಒಂದು ಈ ಭಾಗದ ಜನರಿಗೆ ಶೈಕ್ಷಣಿಕವಾಗಿ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಅನಿವಾರ್ಯವಾಗಿ ನಾನು ರಾಜಕೀಯಕ್ಕೆ ಬರ್ಬೇಕು. ಸಂಘ ಸಂಸ್ಥೆ ಭಾಗವಹಿಸಿದ್ರು ಸರ್? ನಾನು ಭಾಗವಹಿಸಿದೆ, ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಯುವಕ ಸಂಘದ ಅಧ್ಯಕ್ಷನಾಗಿ ಮೊದಲು ಪ್ರಾರಂಭ, ಅದಾದ ನಂತರ ಜನತಾದಳದಲ್ಲಿ ಕೆಲಸ ಮಾಡಿದ್ದೇನೆ. ಆನಂತರ ತಾಲೂಕು ಪಂಚಾಯತ್ ಸಮಿತಿಗೆ ನಾಮಿನೇಟೆಡ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಆನಂತರ ಇಲ್ಲಿ 3 ಕೋಆಪರೇಟಿವ್ ಆಕ್ಟ್ ಒಳಗೆ 3 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದೇನೆ. ಒಂದು ಬಸವೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ಒಂದು ಶ್ರೀ ನಾರಾಯಣಗುರು ವಿವಿಧ ಉದ್ದೇಶಗಳ ಸಹಕಾರಿ ಸಂಘ, ಅನಂತರ ಶ್ರೀ ಮಾರಿಕಾಂಬ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಅಂತ 3 ಸಂಘವನ್ನು ಸ್ಥಾಪನೆ ಮಾಡಿದ್ದೇನೆ. ಯಾವ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಸರ್? ನಾನು ಹೆಚ್ಚಾಗಿ ಈ ಭಾಗದ ಜನರ ಒಂದು ಏನು ಅತಿಕ್ರಮಣ ಸಮಸ್ಯೆ, ಮೊದಲನೇದಾಗಿ ಇಲ್ಲಿ ನಮ್ಮ ಪೂರ್ತಿ ಇದು ಎನ್ಕ್ರೋಚ್ಮೆಂಟ್ ಏರಿಯಾ, ಇಲ್ಲಿ ಯಾವುದೇ ರೆವೆನ್ಯೂ ಗ್ರಾಮ ಆಗಿರಲಿಲ್ಲ. ಇದು ಕಾಡಿನಲ್ಲಿದ್ದಂಥ ಭಾಗ. ಆ ಒಂದು ಹೋರಾಟದಲ್ಲಿ ಜನರಿಗೆ ಅದನ್ನು ಸಂಕ್ಷೇಮ ಮಾಡಿ ಕೊಡಿಸಬೇಕು ಅನ್ನೋ ಉದ್ದೇಶದಲ್ಲಿ ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಓಕೆ, ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ನನ್ನ ಆದರ್ಶ ವ್ಯಕ್ತಿ ಅಂದ್ರೆ ರಾಮಕೃಷ್ಣ ಹೆಗಡೆ. ಏನಕ್ಕೆ ಅವರ ಆದರ್ಶವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ? ಅವರ ಜನಪರವಾದಂಥ ಕಾಳಜಿ ಮತ್ತು ಅವರನ್ನು ನೋಡಿದ್ರೆ ಏನೋ ಒಂಥರ ಆಕರ್ಷಣೆ, ಜನರ ಬಗ್ಗೆ ಅವರಲ್ಲಿ ಇರುವಂತಹ ಒಂದು ಈ ಹಲವಾರು ಯೋಜನೆಗಳು, ಈ ವಿಧವಾ ವೇತನ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು, ಅಂಗವಿಕಲ ವೇತನ ಇರಬಹುದು. ಅದಕ್ಕಿಂತ ನಾನು ಹೆಚ್ಚು ಅವರನ್ನ ಇದಾಗಿದ್ದಂದ್ರೆ ಶಾಲಾ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಪಾಸಿನ ವ್ಯವಸ್ಥೆ ಮಾಡಿದ್ರು. ಅವತ್ತಿನಿಂದ ನಮ್ಮ ಹಳ್ಳಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಮಾಡಿಕೊಟ್ಟಂತ ಆದರ್ಶ ವ್ಯಕ್ತಿ ಅಂತ. ಹಾಗಾಗಿ ಇಷ್ಟು ಶಿಕ್ಷಣ ರಂಗ ಬೆಳೀತು ಅಂತ ನನ್ನ ಭಾವನೆ. ಅವರ ಒಂದು ಆದರ್ಶ ಪರಿಪಾಲನೆ ಮಾಡ್ತಾ ಇದ್ದಾರೆ. ತಮ್ಮನ್ನು ಹೊರತುಪಡಿಸಿ ತಮ್ಮ ಕುಟುಂಬ ಸದಸ್ಯರಲ್ಲಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದಾರ? ಇಲ್ಲ ಸರ್, ಯಾರು ಮಾಡಿಲ್ಲ, ತಾವೇ ಮೊದಲು. ಓಕೆ, ತಾವು ಪ್ರೆಸೆಂಟ್ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ. ಸದಸ್ಯರಾದ್ಮೇಲೆ ಏನೆಲ್ಲ ಕೆಲಸ ಕಾರ್ಯ ನಡೆದಿದೆ ಸರ್ ಈ ಭಾಗದಲ್ಲಿ? ನಾವು ಸಾಧಾರಣ ಒಂದು 25 ಲಕ್ಷ ರೂಪಾಯಿ NRE ಯೋಜನೆ ಕಾಮಗಾರಿಗಳನ್ನು ರೈತರಿಗೆ ತೋಟದ ಇರ್ಬೋದು, ಜಮೀನು ಡೆವಲಪ್ಮೆಂಟ್ ಮಾಡೋದಿರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಅನಂತರ CC ರಸ್ತೆ ಅಂದರೆ ಕಾಂಕ್ರೀಟ್ ರಸ್ತೆಗಳನ್ನು ಇರ್ಬೋದು, ಕುಡಿಯೋ ನೀರಿಗೆ ಪೈಪ್ಲೈನ್ ಅಳವಡಿಸೋದು, ಬೋರ್ವೆಲ್ಲನ್ನು ತೆಗೆದು ಎಲ್ಲೆಲ್ಲಿ ನೀರಿನ ಕೊರತೆ ಇದೆ ಆ ಭಾಗದಲ್ಲಿ. ಅಧಿಕಾರಕ್ಕೆ ಬರೋ ಮುಂಚೆ ಯಾವ ಥರ ಸಮಸ್ಯೆ ಇತ್ತು? ಅಧಿಕಾರಕ್ಕೆ ಬಂದ ಮೇಲೆ ತಾವು ನಾನು ರಾಜಕೀಯಕ್ಕೆ ಇಲ್ಲಿ ಬರೋದಕ್ಕಿಂತ ಪೂರ್ವದಲ್ಲಿ ಮೊದಲನೇದಾಗಿ ಮನೆಗಳ ಸಮಸ್ಯೆ ಇತ್ತು, ಆ ನಂತರ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಈ ಭಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆ ಇದ್ದಂಥದ್ದು 2 ರಂಗ. ಈ 2 ರಂಗದಲ್ಲಿ ನಾವು ಹೆಚ್ಚಾಗಿ ಕುಡಿಯುವ ನೀರಿಗೆ ಎಲ್ಲಿ ಯಾವ ಭಾಗದಲ್ಲಿ ಜನರಿಗೆ ನೀರಿನ ಕೊರತೆ ಇದೆ ಅಲ್ಲಿ ಆ ಭಾಗದಲ್ಲಿ ಬೋರ್ವೆಲ್ನ ಕೊಡೋದು ಮತ್ತು ಇತರೆ ಕಡೆಯಿಂದ ಎಕ್ಸ್ಟೆನ್ಷನ್ ಪೈಪ್ಲೈನ್ ಕೊಟ್ಟು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಯಾವುದೇ ಥರದಂಥ ಈಗ ಹೆಚ್ಚಿನ ಕುಡಿಯುವ ನೀರಿನ ಸಮಸ್ಯೆಗಳಿಲ್ಲ. ಕೆಲವೊಂದು ತಾಂತ್ರಿಕ ತೊಂದರೆ, ವಿದ್ಯುತ್ ಸಂಪರ್ಕದ ಕೊರತೆಯಿಂದ ಕೆಲವೊಂದು ನೀರಿನ. ತಮ್ಮ ಒಂದು ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ಥರ ಕ್ರಮ ವಹಿಸ್ಕೊಂಡು? ಸ್ವಚ್ಛತೆ ಬಗ್ಗೆ ನಾವು ಮೊದಲನೇದಾಗಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೇವೆ. ಅದಾದ ನಂತರ ಮನೆಗೊಂದು ಶೌಚಾಲಯಗಳನ್ನು ಕಟ್ಟಿಸಬೇಕು ಅನ್ನೋ ಒಂದು ಯೋಜನೆಗಳನ್ನು ಮೂಡಿಸಿ ಎಲ್ಲರಿಗೂ ಅದರ ಬಗ್ಗೆ ಅವೇರ್ನೆಸ್ ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಬಾರಿ ಒಂದ್ಸಲಿ ಸ್ವಚ್ಛತೆ ಮಾಡಿಸ್ತೀವಿ ಸರ್? ನಾವು ಸಾಧಾರಣ ಈ ಮಳೆಗಾಲದ ಪ್ರಾರಂಭ ಹಂತದಲ್ಲಿ ಒಂದ್ಸರಿ ಮಾಡಿಸ್ತೀವಿ. ಓಕೆ, ತಾವು ತಮ್ಮ ಸ್ವಇಚ್ಛೆಯಿಂದ ಒಂದು ಶಿಕ್ಷಣದ ಬಗ್ಗೆ ಯಾವ ಥರ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ತಾವು? ನಾನು ಶಿಕ್ಷಣದ ವಿಚಾರದಲ್ಲಿ ನನ್ನ ಹೆಚ್ಚಿನ ಒಂದು ಸಹಕಾರ ನಾನು ಕೊಡ್ತಾ ಇರೋದು ಶಿಕ್ಷಣ ಇದರಲ್ಲಿ.
ನಾವು ಇಲ್ಲಿ ಹೋರಾಟದ ಮುಖಾಂತರವಾಗಿ ಇಲ್ಲಿ ಪ್ರೈಮರಿ ಶಾಲೆಗಳನ್ನು 1ರಿಂದ 7ನೇ ತರಗತಿವರೆಗೆ ಪ್ರಯತ್ನ ಮಾಡಿದ್ವಿ. ಅದಾದ ನಂತರ ಅದಕ್ಕೆ ಬೇಕಾದಂಥ ಕಟ್ಟಡಗಳ ವ್ಯವಸ್ಥೆಗಳನ್ನು ಮಾಡಿಸ್ಕೊಟ್ಟಿದ್ವಿ. ಆ ನಂತರ ಹೋರಾಟ ಮಾಡಿ ಹೈಸ್ಕೂಲನ್ನು ಇಲ್ಲಿ ಮಾಡ್ಕೊಂಡೇವೆ. ಇನ್ನು ಹೆಚ್ಚಿನಂದ್ರೆ ಇಲ್ಲಿ ನಮ್ಮ ಈ ಮುಂಡಗೋಡು ಮತ್ತು ಇದರ ಮಧ್ಯದಲ್ಲಿ ಮುಂಡಗೋಡು ಮತ್ತು ಯಲ್ಲಾಪುರ ಸೆಂಟ್ರಲ್ ಪ್ಲೇಸ್ ಇದೆ. ಸಾಧಾರಣ ಒಂದು 20 ಕಿಲೋಮೀಟರ್, ಎರಡೂ ಕಡೆಗೆ 20 ಕಿಲೋಮೀಟರ್. ಇಲ್ಲಿ ಜೂನಿಯರ್ ಕಾಲೇಜಿನ ಅವಶ್ಯಕತೆ ಇದೆ. ಅದಾದ ನಂತರ ಇಲ್ಲಿ ಮಕ್ಕಳಿಗೆ ದೂರದ ಊರಿಂದ, ಸಾಧಾರಣ ಕನಿಷ್ಠ ಇಲ್ಲಿ ಬರುವಂಥ ಮಕ್ಕಳು 4ರಿಂದ 5 ಕಿಲೋಮೀಟರ್ ಇಂದ ದೂರದಿಂದ ನಡೆದು ಬರುವಂಥ ಮಕ್ಕಳು. ಆ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳ ಮೇಲೆ ನಡೆಯುವಂಥ ಅತ್ಯಾಚಾರ, ದೌರ್ಜನ್ಯಗಳನ್ನು ಕಂಡಾಗ ನಮ್ಗೆ ಇಲ್ಲೊಂದು ಹಾಸ್ಟೆಲ್ಗಳನ್ನು, ಒಂದು ಹೆಣ್ಣು ಮಕ್ಕಳು ಹಾಸ್ಟೆಲ್ ಮತ್ತು ಬಾಯ್ಸ್ ಹಾಸ್ಟೆಲ್ ಎರಡಗಳನ್ನು ಪ್ರಾರಂಭ ಮಾಡಬೇಕಂತ ಈಗಾಗಲೇ ಪ್ರಸ್ತಾವನೆಗಳನ್ನು ಕಳಿಸಿದ್ದೇವೆ. ಸರ್ಕಾರದ ಹಂತದಲ್ಲಿ ಅದು ಪರಿಶೀಲನೆಯಲ್ಲಿದೆ. ಅದು ಮಂಜೂರಿ ಆದ ತಕ್ಷಣ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಓಕೆ, ತಾವು ಇಷ್ಟು ಕಾಲಾವಧಿಯಲ್ಲಿ ಸದಸ್ಯರಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂತ ಕೆಲಸ ಸರ್? ಒಂದು ನಾನು ಮಾಡಿದಂಥ ಜನ ಪರವಾದಂಥ ಕೆಲಸ ಅಂದರೆ ಒಂದು ಅತಿಕ್ರಮಣ ಜಮೀನಿನ ಮಂಜೂರಿ, ಎರಡನೇದಾಗಿ ನಮ್ಮ ಭಾಗದಲ್ಲಿರುವಂಥ ಜನರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರವಾಗಿ ಒಂದು ಕ್ರೆಡಿಟ್ ಸೊಸೈಟಿಯನ್ನು ಮಾಡಿ ಸಾಧಾರಣ 1.5 ಕೋಟಿ ರೂಪಾಯಿಯಷ್ಟು ಈ ಭಾಗದ ಜನರಿಗೆ ಹಣಕಾಸಿನ ಒಂದು ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೇವೆ. ಅದಾದ ನಂತರ ಸಾಧಾರಣ ಇಲ್ಲಿ ಒಂದು 400ರಿಂದ 450 ಬಸವಸತಿ ಯೋಜನೆಗಳನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ, ಯಡಿಯೂರಪ್ಪ ಅವರ ಸರ್ಕಾರದ ಅವಧಿಯಲ್ಲಿ ಯಾವುದೇ ಒಂದು ಜಾತಿ ಅಥವಾ ಇತರೆ ಯಾವುದೇ ಒಂದು ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಗುಡಿಸಲು ಮನೆಗಳನ್ನು ತೆರವು ಮಾಡಿ ಎಲ್ಲರಿಗೂ ಮನೆ ಕೊಡುವ ಯೋಜನೆ, ಬಸವಸತಿ ಯೋಜನೆ ಅಡಿಯಲ್ಲಿ 450 ಮನೆಗಳನ್ನು ಒಂದೇ ಟೈಮಿಗೆ ಕೊಟ್ಟು ಈ ಭಾಗದಲ್ಲಿರುವಂಥ ಗುಡಿಸಲು ಮುಕ್ತ ಗ್ರಾಮ ಮಾಡೋದಕ್ಕಾಗಿ ಪ್ರಯತ್ನ ಮಾಡಿದ್ದೇನೆ. ಅದಾದ ನಂತರ ಇಲ್ಲಿ ಶೈಕ್ಷಣಿಕವಾಗಿ ಈ ಭಾಗದ ಜನರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಜನ ಒಂದು ತಮಗೆ ಈಗಲೂ ನೆನೆಸ್ತಾರೆ ಮಾಡಿ ಕೆಲಸ ಕಾರ್ಯಗಳು, ಅದರಲ್ಲಿ ನನಗೆ ತುಂಬ ತೃಪ್ತಿ ಇದೆ. ಈ ಭಾಗದ ಜನ ನಮಗೆ ಒಂದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಒಂದು ಅವ್ರಿಗೇನೋ ಒಂದು ಆಸೆ, ಇಲ್ಲಿ ಬಂದ್ರೆ ಏನೋ ನಮ್ಗೊಂದು ಪರಿಹಾರ ಸಿಗದ ಒಂದು ಆಸೆಯಿಂದ ನಮ್ಮ ಹತ್ರ ಸಹಕರಿಸೋದು. ಆ ಒಂದು ಪ್ರೀತಿ ನಾವು ಸದಸ್ಯರಾಗಿ ಆದಷ್ಟು ಕೆಲಸ ಮಾಡಿದ್ರೆ ಇಷ್ಟು, ಮತ್ತೆ ಮುಂದಿನ ಕಾಲಾವಧಿಯಲ್ಲಿ ಇದೆಲ್ಲ ಮಾಡಬೇಕು ಅಂತ ಯೋಜನೆ ಹಾಕೊಂಡಿಲ್ಲ ಸರ್? ಒಂದು 6-7 ತಿಂಗಳು ಇರ್ಬೋದು. ನಮ್ಮ ಅವಧಿಯಲ್ಲಿ ನನಗಿನ್ನೂ ಆಗಬೇಕಾಗಿದ್ದು ಅಂತ ಹೇಳಿದರೆ ಈ ಭಾಗದಲ್ಲಿರುವಂಥ ಒಂದು ರಸ್ತೆ ವ್ಯವಸ್ಥೆ ಆಗಬಹುದು. ಆ ನಂತರ ಈ ಭಾಗದಲ್ಲಿರುವಂಥ ಬಡ ಜನರಿಗೆ ಏನು ಈ ವಿದ್ಯುತ್ ಭಾಗ್ಯ ಜ್ಯೋತಿಗಳನ್ನು ಕೊಡುವಂಥದ್ದು. ಆ ನಂತರ ನಮ್ಮ ಜಮೀನಿನ ಇನ್ನೂ KGP ಮಾಡಿ ಆಗಲಿಲ್ಲ, KGP ಮಾಡಿ ಕೊಡಬೇಕನ್ನೋ ಒಂದು ಕಲ್ಪನೆ ಇಟ್ಕೊಂಡಿದ್ದೇವೆ. ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ, ತಾವು ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಒಂದು ಮುಂದಿನ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಮತ್ತೆ ಯಾವ ಮಟ್ಟಕ್ಕೆ ಬೆಳೆದ್ರೆ ಕ್ಷೇತ್ರ ಅಭಿವೃದ್ಧಿಗೊಳ್ಬೋದು ಅಂತ ಹೇಳಿ ತಮ್ಮ ಅಭಿಪ್ರಾಯ ಇದೆ? ಅಲ್ಲ, ಅದು ನಾನು ಬೆಳೆಸೋದಕ್ಕಿಂತ ನಮ್ಮ ಭಾಗದ ಜನರ ಕಲ್ಪನೆಗೆ ಬಿಟ್ಟಿದ್ದು. ಅವರು ನಮ್ಮನ್ನು ಎಲ್ಲಿವರೆಗೆ ಪ್ರೋತ್ಸಾಹಿಸ್ತಾರೆ ಅಲ್ಲಿವರೆಗೆ ರಂಗದಲ್ಲಿ ಕೆಲಸ ಮಾಡಬೇಕನ್ನೋ ಆಸೆ. ಜನರ ಒಂದು ಪ್ರೋತ್ಸಾಹ ಮಾಡಬೇಕು. ಓಕೆ, ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವಜನತೆಗೆ ಮತ್ತು ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ಟೋಟಲಿ ಭಾಗದ ಎಲ್ಲ ಬಾಂಧವರಿಗೆ ನನ್ನ ವಿನಂತಿ ಏನಂದ್ರೆ, ನಮ್ಮ ಮಾನವೀಯತೆಯನ್ನು ಮರೆತು ಪ್ರವೃತ್ತಿಯನ್ನು ನಿಲ್ಲಿಸಬೇಕು, ದುರ್ಚಟಗಳಿಗೆ ಬಲಿಯಾಗಬಾರ್ದು, ಸಮಾಜಕ್ಕೆ ಮತ್ತು ನಮ್ಮ ಹಿರಿಯರಿಗೆ ಗೌರವಿಸುವಂಥ ಒಂದು ಪ್ರವೃತ್ತಿಯಿಂದ ಸಮಾಜಕ್ಕಾಗಿ ಏನು ಕೊಟ್ಟಂಥ ಗುರು ಹಿರಿಯರಿರ್ಬೋದು ಅಥವಾ ಸಮಾಜ ನಮಗೇನು ಕೊಟ್ಟಿದೆ, ಸಮಾಜ ದೊಡ್ಡದು, ಆ ಸಮಾಜಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಬೇಕಂತ ನಾನು ಯುವಜನತೆಯಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಇವತ್ತಿನ ಸಮಾಜದಲ್ಲಿ ನಾವು ಮನುಷ್ಯರಲ್ಲಿದ್ದೇವೋ ಅಥವಾ ಮೃಗದಲ್ಲಿದ್ದೇವೋ ಅನ್ನೋದು ನಮಗೆ ಕಾಣ್ತಾ ಇಲ್ಲ. ಅಂತಹ ಕೆಟ್ಟ ವಿಚಾರಗಳನ್ನು ಹೋಗಲಾಡಿಸಿ ದೇವರು ನಮಗೆ ಕೊಟ್ಟಂಥ ಅಲ್ಪಾವಧಿಯ ಸಮಯದಲ್ಲಿ ಮನುಷ್ಯ ಇದ್ದು ಸಾಯೋದಕ್ಕಿಂತ ಸತ್ತು ಬದುಕಬೇಕು, 10 ಜನರ ಬಾಯಲ್ಲಿ ನಾನೊಬ್ಬ ಇಂಥ ವ್ಯಕ್ತಿ ಇದ್ದ ಅನ್ನೋ ಒಂದು ಭಾವನೆಯನ್ನು ಮೂಡಿಸುವಾಗ ನಮ್ಮ ಯುವಜನತೆ ನಡ್ಕೋಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಒಂದು ಮಹಿಳೆಯರಿಗೆ ಮಹಿಳೆಯರಿಗೆ ನಾನು ಅದನ್ನು ಯಾವ ರೀತಿ ಹೇಳಬೇಕಂತ ಆಗಲ್ಲ, ತಪ್ಪು ತಿಳ್ಕೊಳ್ಬಾರ್ದು. ಅದು ಎಲ್ಲಿವರೆಗೆ ನಮ್ಮ ಹಳೆ ತತ್ಸಂಪ್ರದಾಯವನ್ನು ಬಿಟ್ಟು ಯಾವತ್ತು ಮಹಿಳೆಯರು ಬೀದಿಗಿಳಿದ್ರು ಅವತ್ತು ನಮ್ಮ ಸಂಸ್ಕೃತಿನ ಹಾಳಾಗಿ ಹೋಗಿದೆ. ಹಾಗಾಗಿ ಇವತ್ತು ಆಗಬಾರ್ದು ಆಗ್ತಾ ಇದೆ. ಹಿಂದೆ ನಮ್ಮ ಹಿರಿಯರು ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆ ವ್ಯವಸ್ಥೆಯಲ್ಲಿ ಇವತ್ತು ನೋಡಿ ನಮ್ಮ ಮಕ್ಕಳು ಅನಾಗರಿಕರಾಗಲಿಕ್ಕೆ ಕಾರಣ ಮನೆಯಲ್ಲಿ ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಮಮತೆಯಿಂದ ಸಾಗಲಿಕ್ಕೆ ತಾಯಿ ಮನೆಯಲ್ಲಿಲ್ಲ, ತಂದೆ ಉದ್ಯೋಗಕ್ಕಾಗಿ ಹೊರಗಡೆ ಹೋಗ್ತಾನೆ, ತಾಯಿಯ ಪ್ರೀತಿ ಅವರಿಗೆಲ್ಲದೇ ಇದ್ದಾಗ ನಮ್ಮ ಯುವಜನತೆ ಇವತ್ತು ಹಾಳಾಗ್ತಾ ಇದೆ. ಹಾಗಾಗಿ ನಾನು ತಾಯಂದಿರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅವರು ಒಂದು ಉತ್ತಮ ತಾಯಿಯಾಗಿ ಸಮಾಜಕ್ಕೆ ಉತ್ತಮ ಸೇವೆ ಕೊಡಬೇಕಂದ್ರೆ ಉತ್ತಮ ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗ ತಾಯಂದಿರ ಪಾತ್ರ ಬಹಳ ಮಹತ್ವವಾಗಬೇಕು. ಅವರು ಸಾಮಾಜಿಕ ರಂಗದಲ್ಲಿ ಅವರವರ ಬುದ್ಧಿಮಟ್ಟಕ್ಕೆ ತಕ್ಕಂಥ ಅವ್ರು ಬೆಳೆಯಲಿ. ಹಾಗಾಗಿ ಯಾವುದನ್ನು ನಾವು ಹೋರಾಟದ ಮುಖಾಂತರ ತಗೊಳ್ಳೋದು ಸರಿಯಲ್ಲ, ಅದು ಅವರವರ ಬೌದ್ಧಿಕವಾಗಿ ಬರಬೇಕು. ಸಮಾಜಕ್ಕಾಗಿ ಉತ್ತಮವಾದ ಪ್ರಜೆಗಳನ್ನು ಸೃಷ್ಟಿ ಮಾಡೋದೇ ನಮ್ಮ ತಾಯಂದಿರು. ಹಾಗಾಗಿ ಆ ದಿಶೆಯಲ್ಲಿ
ಅವರು ಹೆಚ್ಚಿನ ಒತ್ತು ಕೊಟ್ಟು ತಮ್ಮ ಉತ್ತಮ ಒಂದು ಮಗನ ಅಥವಾ ಮಕ್ಕಳನ್ನ ಬೆಳೆಸುವಲ್ಲಿ ಅವರು ಪ್ರೇರಣೆ ಆಗ್ಬೇಕಂತೇಳಿ ನಾನು ನಮ್ಮ ತಾಯಂದ್ರಲ್ಲಿ ನಾನು ವಿನಂತಿ ಮಾಡ್ತೀನಿ. ಕೊನೆಯದಾಗಿ ತಮ್ಮ ಕ್ಷೇತ್ರವಾದ ಮುಂಡಗೋಡ ಗ್ರಾಮದ ಜನತೆಗೆ ಮತ್ತು ತಮ್ಮ ಗುಂಜಾವತಿ ಗ್ರಾಮದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೀಡಿಯಾ ಮುಖಾಂತರ? ಮೀಡಿಯಾ ಮುಖಾಂತರವಾಗಿ ನಮ್ಮ ಈ ಭಾಗದ ಜನ ಭಾಳ ಮುಗ್ಧರು, ಒಳ್ಳೆಯವರು. ಅವರು ಒಂದೇನಪ್ಪ ಅಂತಂದ್ರೆ ಅವರಲ್ಲಿರುವಂಥ ದುರ್ಚಟಗಳನ್ನು ಬಿಟ್ಟು ಸಾಮಾಜಿಕ ರಂಗದಲ್ಲಿ ತಮ್ಮ ಅನಾವಶ್ಯಕ ಕೃತಿಗಳನ್ನು ಮಾಡಬಾರದಂಥ ಕೆಲಸಗಳನ್ನು ಬಿಟ್ಟು ಅವರು ಶ್ರಮ ವಹಿಸಿ ತಮ್ಮ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಬೇಕಂತೇಳಿ ನಮ್ಮ ಜನರಲ್ಲಿ ನಾವು ವಿನಂತಿ ಮಾಡ್ತೀವಿ. ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ನಮಸ್ಕಾರ.